ಕೆಲ್ಲರ್ ಅವನ ಹೆಂಡತಿ ಗ್ರೇಸ್ ಹಾಗೆ ಮಗಳು ಆನಾ ಮತ್ತೆ ಮಗ ರಾಲ್ಫ್ ಅನ್ನ ಕರ್ಕೊಂಡು ಅವನ ಫ್ರೆಂಡ್ ಫ್ರಾಂಕ್ಲಿನ್ ಮನೆಗೆ ಬರ್ತಾನೆ. ಎಲ್ಲರೂ ಊಟ ಮುಗಿಸಿ ಆರಾಮಾಗಿ ಮಾತಾಡ್ತಾ ಕೂತಿರ್ತಾರೆ. ಆದ್ರೆ ಅಲ್ಲಿ ಅವರ ಮಕ್ಕಳು ಆನಾ ಮತ್ತೆ ಜಾಯ್ ಅವರಿಬ್ರು ಕಾಣಿಸೋದಿಲ್ಲ. ಇದರಿಂದ ಅಲ್ಲಿ ಎಲ್ಲರಿಗೂ ಗಾಬರಿ ಆಗುತ್ತೆ. ಕೆಲ್ಲರ್ನ ಮಗ ರಾಲ್ಫ್ ಸ್ವಲ್ಪ ಹೊತ್ತಿನ ಮುಂಚೆ ನಾನು ಮನೆ ಮುಂದೆ ಒಂದು ಗಾಡಿಯನ್ನ ನೋಡಿದ್ದೆ, ಅದೀಗ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಈ ವೆಹಿಕಲ್ ಬಗ್ಗೆ ಹೇಳಿ ನಮ್ಮ ಮಕ್ಕಳು ಕಾಣಿಸ್ತಾ ಇಲ್ಲ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಆಗ ಡಿಟೆಕ್ಟಿವ್ ಲೋಕಿ ಈ ಒಂದು ಗಾಡಿಯನ್ನ ಹುಡುಕ್ತಾನೆ. ಆದ್ರೆ ಡ್ರೈವರ್ ಅಲೆಕ್ಸ್ ಜೋನಸ್ ಅನ್ನ ಅರೆಸ್ಟ್ ಮಾಡ್ತಾನೆ. ಆದ್ರೆ ಅಲೆಕ್ಸ್ ನೋಡೋಕೆ ದೊಡ್ಡ ಹುಡುಗನ ತರ ಕಾಣಿಸಿದ್ರು ಅವನ ಬುದ್ಧಿ ಇನ್ನು 10 ವರ್ಷದ ಹುಡುಗನ ತರ ಇರುತ್ತೆ. ಪೊಲೀಸರು ಅವನನ್ನ ಅಮಾಯಕ ಅಂತ ಅನ್ಕೊಂಡು ರಿಲೀಸ್ ಮಾಡ್ತಾರೆ. ಅದೇ ಹೊತ್ತಿಗೆ ಕೆಲ್ಲರ್ ಅಲ್ಲಿಗೆ ಬರ್ತಾನೆ. ಅಲೆಕ್ಸ್ ನ ಹಿಡ್ಕೊಂಡು ಕೆಲ್ಲರ್ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಅಲೆಕ್ಸ್ ಕೆಲ್ಲರ್ ನ ಕಿವಿಯಲ್ಲಿ ಅವನ ಮಕ್ಕಳ ಬಗ್ಗೆ ಹೇಳ್ತಾನೆ. ಇದರಿಂದ ಕೆಲ್ಲರ್ಗೆ ಅಲೆಕ್ಸ್ ನನ್ನ ಮಕ್ಕಳನ್ನ ಕಿಡ್ನಾಪ್ ಮಾಡಿರೋದು ಅಂತ ಕನ್ಫರ್ಮ್ ಆಗುತ್ತೆ. ಆದ್ರೆ ಡಿಟೆಕ್ಟಿವ್ ಲೋಕಿ ಕೆಲ್ಲರ್ ನ ಮಾತನ್ನ ನಂಬೋದಿಲ್ಲ. ಡಿಟೆಕ್ಟಿವ್ ಲೋಕಿ ಆ ಊರಲ್ಲಿ ಒಂದಿಷ್ಟು ಸಂಶಯ ಬರುವಂತಹ ಜನರನ್ನ ಹುಡ್ಕೊಂಡು ಹೋಗ್ತಾನೆ. ಆಗ ಲೋಕಿಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂತಂದ್ರೆ ಸುಮಾರು 25 ವರ್ಷದ ಹಿಂದೆ ಕೂಡ ಇದೇ ತರದ ಒಂದು ಇನ್ಸಿಡೆಂಟ್ ನಡೆದಿತ್ತು ಅನ್ನೋದು. ಹಾಗಾದ್ರೆ ಆ ಕೇಸಿಗೂ ಈ ಕೇಸಿಗೂ ಏನ್ ಸಂಬಂಧ? ಈ ಮಕ್ಕಳನ್ನ ಕಿಡ್ನಾಪ್ ಮಾಡಿರೋದು ಯಾರು? ಅಲೆಕ್ಸ್ ಪಾತ್ರ ಇದರಲ್ಲಿ ಏನು? ಡಿಟೆಕ್ಟಿವ್ ಲೋಕಿ ಕಿಡ್ನಾಪರ್ಸ್ ನ ಕಂಡು ಹಿಡಿತಾನ? ಕೆಲ್ಲರ್ ಅವನ ಮಗಳನ್ನ ಕಾಪಾಡ್ತಾನ? ಇದೆಲ್ಲದನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕು. ಈ ಸಿನಿಮಾದ ಹೆಸರು ಪ್ರಿಸ್ನರ್ಸ್. ಈ ಸಿನಿಮಾದ ಲಿಂಕ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮ್ಗೆ DM ಅಲ್ಲಿ ಕಳ್ಸಿಕೊಡ್ತೀನಿ.